ಒಡೆಯರೇ, ದೊಡ್ಡ ಒಡೆಯದಿರಿ, ನೀವು ಇದಕ್ಕೆಲ್ಲ ಸಿಟ್ಟು ಮಾಡ್ಕೊಳ್ಬಾರ್ದು. ನೀವು ಹಿಂಗೆ ಸಿಟ್ಟು ಮಾಡ್ಕೊಂಡ್ರೆ ಮತ್ತೆ ಸಣ್ಣವರು ಕಥೆ ಅಂತ ಆಗಬೇಡ ಹೊಡಿದರೆ. ಅದಕ್ಕಾಗಿ ನಾವು ಕೇಳ್ತೇವೆ, ಪರಶಿವನ ಲೋಕಕ್ಕೆ ಮಂಗಳವನ್ನ ನೀಡತಕ್ಕಂಥ ಮಹಾದೇವನಿ ಹೆಸರಿಗೆ ಗೋಳಶಂಕರ ಅಂತ ಕರೀತಾರೆ ಜನ. ಆದ್ರೆ ದೇವನ ಶಕ್ತಿಗಿಂತ ಭಕ್ತರ ಭಕ್ತಿಯ ಮೇಲನ್ನು ನಿರೂಪಿಸಿದವನು ಮಹಾದೇವನಿದ್ದೆ. ಯಾಕೆಂದ್ರೆ ಭಕ್ತ ನಿಷ್ಕಾಮವಾಗಿ ಒಲಿದು ಬರ್ತಾನಂತಾರೆ, ಅವನಿಗೆ ಬೇಕಾದ ವರವನ್ನು ಕೊಟ್ಟು ಕರುಣಿಸಿದವನಿದ್ದಿ ನೀನು. ಹಾಗಾಗಿ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಶಿವನ ಮಂದಿರಗಳನ್ನು ಸ್ಥಾಪಿಸುತ್ತಾ ಭಕ್ತಿಯಿಂದ ಆರಾಧಿಸುವುದನ್ನು ನೀಡಿದ್ದೇವೆ. ಶಿವನೆಂದರೆ ಬಹುಶಃ ಸಾವು ಅಂತ ಕೆಲವು ಜನ ಭಾವಿಸ್ತಾರೆ. ಅದು ಹಾಗಲ್ಲ. ಶಿವನೆಂದರೆ ರಕ್ಷಣೆ. ಓಂ ನಮಃ ಶಿವಾಯ ಎನ್ನುವಂತಹ ಒಂದು ಮಂತ್ರಘೋಷ ಜೀವನದಲ್ಲಿ ಹೊಸ ಉತ್ಸಾಹನ ಹೋಗ್ತದೆ. ಶಿವರಾತ್ರಿ ದಿವಸ ಒಂದು ನರ್ಬೇನ ಹಾಕಿದ್ರು ಕೂಡ ಜೀವನೆಲ್ಲ ಪರಮಪಾನ ಆಗ್ತದೆ. ಹಿಂದಿರುವಾಗ ಸಾಕ್ಷಾತ್ ಪರಶಿವನನ್ನ ಕಂಡಂತ ನಮ್ಮ ಜೀವನ ಪಾವನವಾಯಿತು. ಅಷ್ಟೇ ಅಲ್ಲ, ಮಾಡಿದ ಜೀವನಾಂತರದ ಎಲ್ಲ ಪಾಪವು ಕಳೆದು ಹೋಯಿತು ಎಂಬುದಾಗಿ ಭಾವಿಸ್ತೇವೆ. ಹಾಗಾಗಿ ಬಹಳತ್ತು ನಿಮಗೂ ಸಮಸ್ಯೆ ಮಾಡಬಾರ್ದು ಅಂತ ನಿಂತಲ್ಲೇ ನಿಂತ ಕಷ್ಟ ಆಗ್ಬಹುದೇನೋ ಪರಿಶೋಧಿಗೆ ಅಂತ ನೇರವಾಗಿ ಒಂದು ವರವನ್ನು ಕೇಳ್ತೇನೆ. ಪರಿಶೋಧನೆ ಬೇರೆ ವರ ಅಂತ ದೊಡ್ಡದೇನಲ್ಲ, ನಮ್ಗೆ ಈಗ ಬೇಕಾಗಿರೋದು ಇಷ್ಟೇ. ಹರ ಮತ್ತು ಹರಿ ಒಂದಾಗಿ ಹುಟ್ಟಬೇಕು. ಎರಡೂ ದೇಹಗಳು ಒಂದರಲ್ಲೇ ಇರಬೇಕು. ಅಂತ ವ್ಯಕ್ತಿ ಹುಟ್ಟಿ ನಮಗ ಅವನು ಕೊಂದ್ರಿ ಚಿಂತೆ ಇಲ್ಲ ಅಲ್ಲತಮ್ಮ. ಹಂಗಾರೆ ಸಾಯುದಲ್ಲೇನಾ? ಹೌದಲ್ಲೇನಾ? ಒಡೆದಿನ ಹೇಳಿ ಮಾತಲ್ಲೇನಾ? ಹಾಗಾಗಿ ನಮಗೆ ಸಾವು ಬರ್ಬೇಕಂದ್ರೆ ಅಂತರಿಂದ ಸಾವು ಬರಲಿ ಹೊರತು ಬೇರೆ ಮನುಷ್ಯರು, ಪ್ರಾಣಿ, ಪಕ್ಷಿ, ದೇವತೆಗಳು, ಗಂಧರ್ವ, ಕಿನ್ನರ, ಕೆಂಪುರುಷ ಯಾವ್ದ್ರಿಂದ ಸಾವು ಬರಬಾರದು. ಸಾವು ಬರುವುದಾದ್ರೆ ಬರಲಿ, ಹರಿಹರರು ಒಂದಾಗಿ ಒಂದೇ ರೂಪದಲ್ಲಿ ಬಂದು ನಮಗೆ ಕೊಲ್ಲುವುದಾದ್ರೆ ಅಂತವರನ್ನು ಕೊಡಿ. ಇದು ಒಂದು ಯೋಗ. ನೀವು ಈ ವರ ಕೇಳಿದ್ದು ಅದು ಒಂದು ಯೋಗ. ಈ ಆಟ ನಡೆಯೋದು ಒಂದು ಯೋಗ. ಅದ್ರಲ್ಲಿ ನಿಮ್ಮಂತವ್ರು ಬಂದು ಆಶೀರ್ವಾದ ಮಾಡಿದ್ರೆ ದೊಡ್ಡ ಯೋಗ. ಮಂದಿರ ಅಲ್ಲಲ್ಲಿ ಭಕ್ತರಿಗೆ ಹೇಳಿದ್ದು ಮಂದಿರ ನಿರ್ಮಾಣ ಮಾಡ್ಲಿಕ್ಕೂ ಅದು ಒಂದು ಯೋಗ. ನಾನು ಅವರಿಗೆ ತಿಳಿಸಿದ್ದೇನೆ, ಸುತ್ತಲೂ ಹರಿಯ ಪ್ರತಿಮೆಗಳು ಇರಬೇಕು. ಶಿವನನ್ನ ಮಂದಿರ ಸುತ್ತ ಹರನ ಪ್ರತಿಮೆಗಳು ಅಂದ್ರೆ ಹರಿಹರಲ್ಲಿ ಭೇದವಿಲ್ಲ ಎಂಬಂತ ಪರಿಕಲ್ಪನೆ ಜನರಿಗೆ ತೋರಿಸುವಂತ ಒಳ್ಳೆ ಕಲ್ಪನೆ. ಆದ್ರೆ ನೀವು ನನ್ನ ಭಕ್ತಿ ಅಂತ ಮೀರಿ ಹೋಗ್ಬಾರ್ದು. ಅದು ಪ್ರಶ್ನೆ ಇಲ್ಲ. ನಾವು ಭಕ್ತಿ ಮಾಡಿ ನೀವು ಬಂದಿದ್ದಲ್ಲ ಹೊಡಿದ್ರೆ ನೀವು ನಮ್ಮ ತಪಸ್ಸಿಗೆ ಮೀರಿ ಹೋದರೆ ಅಲ್ಲ, ನಿಮ್ಮ ವರಬಲ ಏನು ಅಂತ ನಿಮ್ಮ ವರ ಇಬ್ರು ಕೂಡಿ ಬರ್ಬೇಕು ಹೇಳಿದ್ರಲ್ಲ, ಅದು ನನ್ನ ಅಸ್ತು. ನೀವು ಮತ್ತೆ ಹರ ಇಬ್ರು ಒಂದಾಗಿ ಒಂದೇ ದೇಹದಲ್ಲಿ ಬರ್ಬೇಕು, ಬೇರೆ ಬೇರೆ ಅಲ್ಲ. ಬರ್ತಾರೆ. ಆದ್ರೆ ನೀವು ನನ್ನ ಅಂದ್ರೆ ಆ ವರವನ್ನ ಕೊಟ್ಟಿದ್ದೀವಿ ಅಂತ ಆಯ್ತು. ನಮಗೆ ಶಾಪ ಆಗ್ತದೇನೋ ನಿಮ್ಮ ಮಾತಿನ ಅರ್ಥ. ನನ್ನ ಭಕ್ತಿಯನ್ನ ಬಿಟ್ಟು ಬೇರೆ ಕಡೆಗೆ ಹೋದ್ರೆ ಅದು ಸಾಧ್ಯ ಆಗೋದಿಲ್ಲ. ಬೇರೆ ಕಡೆ ಹೋಗ್ಬಾರ್ದಂತ ಇನ್ನೊಂದು ದೇವಸ್ಥಾನ ಕಟ್ಟಾಗಿದೆ ಹೊಡಿದ್ದೀನಿ. ಬೇರೆಯವರೆಲ್ಲ ಇಲ್ಲಿ ಕರ್ಕೊಂಡ್ಬರುವಂತ ಆಲೋಚನೆ ಇಲ್ಲ. ನಿಮ್ಮ ಇಚ್ಛೆ ಪ್ರಕಾರ ಆಗ್ತದೆ. Division